ಮುಂದಿನ ರಾಶಿ ಅಂತ ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಶನಿದೇವರು ದಶಮ ಸ್ಥಾನದಲ್ಲಿರ್ತಾರೆ. ನೋಡಿ, ದಶಮ ಸ್ಥಾನದಲ್ಲಿದ್ದಾಗ ನ್ಯಾಯವನ್ನು ಅಂದ್ರೇನು, ದಶಮದಲ್ಲಿ ಶನಿ ಇದ್ದರೆ ನ್ಯಾಯಾಧೀಶನಾಗ್ತಾನಂತೆ. ದಶಮದಲ್ಲಿ ರವಿ ಷಟ್ಕೂಟ ಗ್ರಹಗಳು ಸೇರೋದ್ರಿಂದ ವಿಚಿತ್ರ ಯೋಗ ಅಂತ ಕರೀತಾರೆ. ಅದೇನಪ್ಪ ಅಂದರೆ ಕೆಲಸದಲ್ಲಿ ಚತುರ್ಥದಲ್ಲಿ ಸುಖ ಸ್ಥಾನದಲ್ಲಿ ಮಾತೃಸ್ಥಾನದಲ್ಲಿ ಕೇತು ಇದ್ದಾಗ, ನಂತರ ಇವರಿಗೆ ವಿಶೇಷವಾಗಿ ಲಾಭ ಸ್ಥಾನದಲ್ಲಿದ್ದಾಗ ಒಂದು ಮನೆಯ ಬದಲಾವಣೆ ಆಗ್ಬೋದು, ಇಲ್ವಾ ಆಕಸ್ಮಿಕ ಉದ್ಯೋಗದಲ್ಲಿ ಬಡ್ತಿ ಆಗ್ಬೋದು, ಅಂದರೆ ಪ್ರಮೋಷನ್ ಆಗ್ಬೋದು. ಭೂ ವಿವಾದಗಳಂದರೆ ಎಷ್ಟೋ ವರ್ಷದಿಂದ ಈ ತೀರ್ಮಾನ ಆಗ್ತಿರ್ತಕ್ಕಂಥ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ ಅದು ಕ್ಲಿಯರ್ ಆಗ್ತಕ್ಕಂಥದ್ದು ಆಗ್ಬೋದು. ಹೊಸ ನಿವೇಶನ ಅಂತ ಹೇಳ್ತಾರೆ, ಮನೆ ಬಾಡಿಗೆ ಮನೆಯೋ ಅಥವಾ ಸ್ವಂತ ಮನೆ ಮಾಡ್ತಕ್ಕಂಥ ಯೋಗ. ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆ ಅಂತ ಹೇಳ್ತಾರೆ, ಯಾಕೆಂದರೆ ಜನ್ಮಕ್ಕೆ ಗುರು ಬರ್ತಾನೆ, ಆವಾಗ ಹೊಟ್ಟೆಗೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರಿಕ್ಕು, ನಂತರ ಅಲ್ಸರು, ಈ ಥರ ಸಂಬಂಧ ರಿಲೇಟೆಡ್ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಇರುತ್ತೆ. ಹೊಟ್ಟೆ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೆಯದು. ಇನ್ನು ಆಕಸ್ಮಿಕವಾದಂಥ ಧನಲಾಭ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಆದರೂ ಕೂಡ ಈ ಚತುರ್ಥದಲ್ಲಿ ಕೇತು ಇದ್ದಾಗ ಆಕಸ್ಮಿಕವಾಗಿ ಸ್ವಲ್ಪ ದೃಷ್ಟಿದೋಷದಿಂದ ಆರೋಗ್ಯದಲ್ಲಿ ಫ್ಲಕ್ಚುಯೇಷನ್ ಆಗ್ತಕ್ಕಂಥದ್ದು, ಮಿಥುನ ರಾಶಿ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಆಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಮಿಥುನ ರಾಶಿಯವರು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಆ ವಿಚಾರದಲ್ಲಿ.